ಸಿಟಿ ಒಳಗೆ ಬಂದು ಇನ್ಯಾವುದಾದ್ರೂ ಬೇರೆ ಜಾಗನ ನೋಡುವ ತಪ್ಪಿಸ್ಕೊಳ್ಳೋದಕ್ಕೆ. ಆಗ ಇವರು ರಾಜಾಜಿನಗರಕ್ಕೆ ಬರ್ತಾರೆ. ರಾಜಾಜಿನಗರದಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲೂ ಸುಮಾರು ಕಡೆ ಇವರು ಪೊಲೀಸರು ಕಾಣ್ತಾರೆ. ಯಾಕಂದ್ರೆ ಪೊಲೀಸರಿಗೆ ಗೊತ್ತಿರುತ್ತೆ ಇವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಇವ್ರ ಚಲನವಲನ ಎಲ್ಲಿ ನಡೀತಾ ಇದೆ ಅಂತೇಳಿ. ಆಗ ಸಡನ್ ಆಗಿ ಇವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಇವ್ರ ಆಟೋ ಏನಾಗುತ್ತೆ, ಮಾಗಡಿ ರೋಡ್ನಿಂದ ಬ್ಯಾಡ್ರಳ್ಳಿ ಕಡೆ ಹೋಗಿರುತ್ತೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಸುಮಾರು ಕೊಲೆಗಳು ನಡೆದು ಹೋಗ್ಬಿಡ್ತವೆ. ಕೊಲೆಗಳಾದಾಗ ದೊಡ್ಡ ಮಟ್ಟದ ಸುದ್ದಿ ಆಗತ್ತೆ, ಚರ್ಚೆ ಆಗತ್ತೆ, ಎಲ್ಲ ಆಗತ್ತೆ. ಅದಾದ ನಂತರ ಅದು ಏನಾಯ್ತು, ಅದರ ವಿಚಾರಣೆ ಎಲ್ಲಿಗೆ ಬಂತು, ಶಿಕ್ಷೆ ಆಯ್ತಾ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುವುದಿಲ್ಲ. ಹತ್ಯಾ ಕೇಸ್ ಅಂತ ಹೇಳಿದ್ರೆ ಭೀಕರ ಬರ್ಬರ ಎಲ್ಲದಕ್ಕಿಂತ ಹೆಚ್ಚು ಬೆಂಗಳೂರಿನ ಹೃದಯ ಭಾಗವಾದಂಥ ಕಾಟನ್ ಪೇಟೆಯಲ್ಲಿ 17 ಬಾರಿ ಇರಿದು ಕೊಲೆ ಮಾಡ್ತಾರೆ. ಅದನ್ನು ಯಾರ್ದಂತ ಹೇಳಿದ್ರೆ ಅಲ್ಲಿಯ ಕಾರ್ಪೊರೇಟರ್ ರೇಖಾ ಕದ್ರೇಶ್ ಅವರ ಹತ್ಯೆ ಆಗುತ್ತೆ. ಸೊ ಈ ಹತ್ಯೆ ಆದ ದಿವಸ ಆ ಸಮಯದಲ್ಲಿ ಕೊರೋನಾ ಇತ್ತು, ಹೀಗಾಗಿ ಲಾಕ್ಡೌನ್ ಇತ್ತು. ಹೀಗಾಗಿ ಸುಮಾರು ಅಂತ ಹೇಳಿದ್ರೆ ಲಾಕ್ಡೌನ್ ಇದ್ದಂಥ ಸಮಯದಲ್ಲೇ ಕೊಲೆ ನಡೆದೋಗುತ್ತೆ. ಆದರೆ ಈ ಕೊಲೆ ಯಾಕಾಗುತ್ತೆ, ಆಮೇಲೆ ಏನು ಆ ಕೊಲೆಯಲ್ಲಿ ಯಾವ ಕಾರಣಕ್ಕೆ ಹತ್ಯೆ ಮಾಡ್ತಾರೆ, ಆಮೇಲೆ ಅವ್ರಿಗೆ ಶಿಕ್ಷೆ ಆಯ್ತಾ ಅನ್ನುವಂಥದ್ದೇ ಇವತ್ತು ಚರ್ಚೆ ಮಾಡುವ ನಾವು. ಏನು 2021 ಜೂನ್ 24ನೇ ತಾರೀಕು ಬೆಳಗ್ಗೆ ರೇಖಾ ಕದ್ರೇಶ್ ಅವರು ತಮ್ಮ ಮನೆಯಿಂದ ಆಫೀಸಿಗೆ ಬರ್ತಾ ಇರ್ತಾರೆ. ಅದ್ರ ಮಧ್ಯೆ ಅಂದರೆ ಕೊರೋನಾ ಸಮಯ ಆಗಿರೋದ್ರಿಂದ ಅವ್ರೇನು ಮಾಡಿರ್ತಾರೆ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಆವಾಗ ಫುಡ್ ಎಲ್ಲ ಕೊಡುವಂಥದ್ದು, ಫುಡ್ ಕಿಟ್ ಕೊಡುವಂಥದ್ದು ಒಂದು ಟೈಮ್ ಇರುತ್ತೆ. ಹೀಗಾಗಿ ಬೆಳಗ್ಗೆ ನಾಷ್ಟಾನೆಲ್ಲ ಕೊಡುವಂಥದ್ದು. ಹೀಗಾಗಿ ಅವ್ರು ಆ ಭಾಗದ ಜನಪ್ರತಿನಿಧಿ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಅಲ್ಲಿ ಎಲ್ಲ ಮನೆಯಿಂದ ಬಂದಂಥವ್ರು ಅಲ್ಲಿ ಏನು ಜನ ಸೇರಿರ್ತಾರೆ ಅವ್ರಿಗೆಲ್ಲ ಫುಡ್ ಎಲ್ಲ ಹಂಚಿ ತಮ್ಮ ಆಫೀಸಿನ ಮುಂಭಾಗಕ್ಕೆ ಬರ್ತಾರೆ. ಸುಮಾರು 10:30 ಸುಮಾರು ಅವರ ಆಫೀಸಿನ ಮುಂದೆ ಬರ್ತಾರೆ. ಆಫೀಸಿಗೆ ಬಂದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿದ್ದಂಥವ್ರು ಅಂತ ಹೇಳಿದ್ರೆ ಅವರ ಪರಿಚಿತರು ಅಂತ ಹೇಳಿದ್ರೆ ಅಲ್ಲಿದ್ದಂಥ ಅವರ ಅಂಗರಕ್ಷಕ ಏನಿದ್ದಾನೆ ಪೀಟರ್ ಅಂತ ಹೇಳಿ ಮತ್ತೆ ಸೆಲ್ವರಾಜು, 6 ಜನರ ಒಟ್ಟು ತಂಡ ಏನಿದೆ, ಈ ತಂಡ ಅವರ ಮೇಲೆ ಭೀಕರವಾಗಿ ದಾಳಿ ಮಾಡುತ್ತೆ. ಅದು ಯಾವ ರೀತಿ ದಾಳಿ ಮಾಡುತ್ತೆ ಅಂತ ಹೇಳಿದ್ರೆ ಸರಿಸುಮಾರು 17 ಬಾರಿ ಮಚ್ಚಿನಿಂದ ಹೊಡೆದಾಗ ಮಧ್ಯೆ ಏಟು ಬೀಳುವತ್ತಿಗೆ ಅವ್ರು ಏನು ಮಾಡ್ತಾರೆ, ಎದ್ದು ಮತ್ತೆ ತಮ್ಮ ಆಫೀಸ್ ಹತ್ರ ಓಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅದೂ ಸಾಧ್ಯವಾಗುವುದಿಲ್ಲ. ಕತ್ತಿಯಿಂದ ಆ ರೀತಿ ಹೊಡಿತಾರೆ. ಇಟ್ಟಾರೆಯಾಗಿ ಇದು ನೋಡ್ತಾ ಅಂತ ಹೇಳಿದ್ರೆ ಏನು ಒಂದು 10-15 ನಿಮಿಷದಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಅಲ್ಲಿ ಇದ್ದಂಥವ್ರು ಎಲ್ಲರೂ ಎಸ್ಕೇಪ್ ಹೇಳ್ತಾರೆ. ಅಷ್ಟೊನ್ನೊತ್ತಿಗೆ ಅಲ್ಲಿದ್ದ ಅಕ್ಕಪಕ್ಕ ಇದ್ದಂಥ ಎಲ್ಲ ಜನ ಕಾಟನ್ ಪೇಟೆ ಆಗಿರೋರು ಓಡಿ ಬರ್ತಾರೆ. ಓಡಿ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋದ ಕೂಡಲೇ ಅವರ ಕೊನೆ ಎಳೆದಿರ್ತಾರೆ. ಏನೀ ಗ್ಯಾಂಗ್ ಅಲ್ಲಿ ಅವ್ರನ್ನ ಹೊಡಿತಾರೆ. ಹೊಡೆದಂಥ ದಿನ ಅವತ್ತೇನು ಬೆಳಗ್ಗೆ 10:30 10:45 ಮಧ್ಯ ಈ ಘಟನೆ ನಡೆದೋಗುತ್ತೆ. ಇದಾದ ನಂತರ ಇವ್ರು ಏನು ಮಾಡ್ತಾರೆ ಅಂದರೆ ಆಟೋದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ. ಹೋದ ಕೂಡಲೇ ಪೊಲೀಸರಿಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇವ್ರು ಏನು ಮಾಡಿರ್ತಾರೆ ಅಂದರೆ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿರ್ತಾರೆ ಅಂತ ಹೇಳಿದ್ರೆ ಏನು ಇವರು ಕೊಲೆ ಮಾಡೋಕ್ಕಿಂತ ಮೊದಲು ಏನು ಮಾಡಿಬಿಟ್ಟಿರ್ತಾರೆ ಅಲ್ಲಿ ಅವ್ರ ಮನೆ ಮುಂದೆ, ಯಾಕೆಂದ್ರೆ ಅವ್ರ ಆಫೀಸ್ನಲ್ಲೇ ಇರೋರು ಅಂತ ಹೇಳಿದ್ರೆ ಅವರ ಪ್ರತಿಯೊಂದು ಚಲನವಲನೂ ಇವ್ರಿಗೆ ಗೊತ್ತೇ ಇರುತ್ತೆ ಈ ತಂಡಕ್ಕೆ. ಹೀಗಾಗಿ ಅವ್ರ ಆಫೀಸ್ನಲ್ಲೇ ಇರೋದ್ರಿಂದ ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಎಲ್ಲಿ ನಿಲ್ತಾರೆ, ಏನು ಮಾಡ್ತಾರೆ ಅಂತ, ಇಲ್ಲಿ ಯಾವಾಗ ಜನ ಬರ್ತಾರೆ ಎಲ್ಲ ಗೊತ್ತಿರುತ್ತೆ. ಹೀಗಾಗಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಅಲ್ಲಿರುವಂಥ CCTVನ ತಿರುಗಿಸ್ಬಿಟ್ಟಿರ್ತಾರೆ. CCTV ತಿರುಗಿಸಿ ತಾವೇನಂತ ಹೇಳಿದ್ರೆ ಆದರೂ ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ ಅದು 10:30 ಸಮಯದಲ್ಲೇ ಈ ಭೀಕರವಾಗಿ ಏನು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡುವತ್ತಿಗೆ ಅಲ್ಲಿ ಯಾರಿದ್ರು ಏನಿದ್ರು ಅನ್ನೋಂಥದ್ದು ಸುಮಾರು ಜನ ನೋಡಿರ್ತಾರೆ. ಅದಾದ ನಂತರ ಕೆಲವೊಂದು ಮೊಬೈಲಲ್ಲೂ ಎಲ್ಲೋ ರೆಕಾರ್ಡಿಂಗು ಆಗಿರುತ್ತೆ. ಹೀಗಾಗಿ ಪೊಲೀಸರಿಗೆ ಗೊತ್ತಾಗತ್ತೆ ಯಾರು ಇದರಲ್ಲಿ ಇದ್ರು, ಎಷ್ಟು ಜನ ಇದ್ರು, ಹತ್ಯೆ ಮಾಡಿದವ್ರು ಯಾರು ಅನ್ನೋದೆಲ್ಲ ಗೊತ್ತಿರುತ್ತೆ. ಹೀಗಾಗಿ ಪೊಲೀಸರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಬೆಂಗಳೂರು ತುಂಬ ಅಂತ ಹೇಳಿದ್ರೆ ನಾಕಾಬಂದಿನ ಹಾಕ್ತಾರೆ. ಇವರು ಅಲ್ಲಿ ಕಾಟನ್ ಪೇಟೆ ಈ ಭಾಗದವರೇ ಆಗಿರೋದ್ರಿಂದ ಅತಿ ಹೆಚ್ಚು ಜನ ಇಲ್ಲೆಲ್ಲ ತಮಿಳ್ನಾಡು ಭಾಗದವ್ರು ಇರೋದ್ರಿಂದ ಇವರು ತಪ್ಪಿಸ್ಕೊಂಡು ತಮಿಳ್ನಾಡು ಕಡೆನೇ ಹೋಗ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿರುತ್ತೆ. ಆಮೇಲೆ ಮಾಹಿತಿನೂ ಇರುತ್ತೆ. ಹೀಗಾಗಿ ಏನು ಮಾಡ್ತಾರೆ, ಪೊಲೀಸರು ಬೆನ್ನತ್ತಾರೆ. ಪೊಲೀಸರು ಬೆನ್ನತ್ತಿದ ಕೂಡಲೇ ಫಸ್ಟಿಗೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅತ್ತಿಬೇಲೆ ಭಾಗಕ್ಕೆ ಹೋಗ್ತಾರೆ. ಆಗ ಅಲ್ಲಿ ತುಂಬ ತಪಾಸಣೆ ನಡೀತಾ ಇರುತ್ತೆ. ಅದಾದ ನಂತರ ಇವರು ವರ್ತೂರು ಭಾಗಕ್ಕೆ ಹೋಗ್ತಾರೆ. ಅಲ್ಲೂ ಸುಮಾರು ಕಡೆ ತಪಾಸಣೆ ಇದ್ದಾಗ ಮತ್ತೆ ಇವ್ರು ಏನು ಮಾಡ್ತಾರೆ ಅಂದರೆ ಸರ್ಜಾಪುರ ಕಡೆ ಬರ್ತಾರೆ. ಸರ್ಜಾಪುರ ಕಡೆಗೆ ಬಂದಂಥವ್ರು ಬಾಗ್ಲೂರು ಅಂದರೆ ತಮಿಳ್ನಾಡಲ್ಲಿ ಸರ್ಜಾಪುರ ಮತ್ತು ಬಾಗ್ಲೂರು ಅಂತ ಹೇಳಿದ್ರೆ ಬಾಗ್ಲೂರು ತಮಿಳ್ನಾಡಲ್ಲಿ ಒಂದು ಬಾಗ್ಲೂರು ಇದೆ. ಅಲ್ಲಿ ಇವ್ರು ಅಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲೂ ಪೊಲೀಸ್ ಚೆಕಿಂಗ್ ಇರುತ್ತೆ.
ಹೀಗಾಗಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದ ರಿಟರ್ನ್ ಬರ್ತಾರೆ. ರಿಟರ್ನ್ ಬಂದಂಥವ್ರು ಸಿಟಿ ಒಳಗೆ ಬಂದ್ಬಿಡ್ತಾರೆ. ಸಿಟಿ ಒಳಗೆ ಬಂದು ಇನ್ಯಾವುದಾದ್ರೂ ಬೇರೆ ಜಾಗನ ನೋಡುವ ತಪ್ಪಿಸ್ಕೊಳ್ಳೋದಕ್ಕೆ ಅಂತೇಳಿ ಆಗ ಇವ್ರು ರಾಜಾಜಿನಗರಕ್ಕೆ ಬರ್ತಾರೆ. ರಾಜಾಜಿನಗರದಲ್ಲಿ ಬಂದಾಗ ಏನಾಗುತ್ತೆ, ಅಲ್ಲೂ ಸುಮಾರು ಕಡೆ ಇವರು ಪೊಲೀಸರು ಕಾಣ್ತಾರೆ. ಯಾಕಂದ್ರೆ ಪೊಲೀಸರಿಗೆ ಗೊತ್ತಿರುತ್ತೆ ಇವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಇವ್ರ ಚಲನವಲನ ಎಲ್ಲಿ ನಡೀತಾ ಇದೆ ಅಂತೇಳಿ. ಅದಾದ ನಂತರ ಪೊಲೀಸರು ಏನಂದ್ರೆ ರಾಜಾಜಿನಗರದಲ್ಲಿ ಇವ್ರು ಗೊತ್ತಿರುತ್ತೆ ಇವ್ರು ಇಲ್ಲೇ ಇದ್ದಾರೆ ಅಂತೇಳಿ. ಆಗ ಇವ್ರ ಆಟೋನ ರಾಜಾಜಿನಗರದ ಹತ್ರ ಬೆನ್ನತ್ತಾರೆ. ಆಗ ಸಡನ್ ಆಗಿ ಇವ್ರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಇವ್ರ ಆಟೋ ಏನಾಗುತ್ತೆ, ಮಾಗಡಿ ರೋಡ್ನಿಂದ ಬ್ಯಾಡ್ರಳ್ಳಿ ಕಡೆ ಇವ್ರ ಆಟೋ ಹೋಗಿರುತ್ತೆ. ಸೊ ಇದ್ರ ಮಧ್ಯೆ ಇವ್ರು ಎಲ್ಲಿ ಹೋಗ್ತಾರೆ ಅಂತೇಳಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆಗ ಇವ್ರು ಏನು ಮಾಡಿಬಿಟ್ಟಿರ್ತಾರೆ ಅಂದರೆ ಆಟೋನ ಇಳಿದು, ಯಾಕಂದ್ರೆ ಇಲ್ಲಿ ಬರುವಂಥದ್ದು ಆಟೋ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಹೋಗುತ್ತೆ, ಪೆಟ್ರೋಲ್ ಇರೋದಿಲ್ಲ ಅಂಥೇಳಿ. ಇವ್ರು ಏನು ಮಾಡ್ತಾರೆ ಅಂದರೆ ಆಟೋನ ಇಳಿದು ಒಂದು ಗ್ರೌಂಡಲ್ಲಿ ಕೂತ್ಕೊಳ್ತಾರೆ. ಹೋಗಿ ಅಲ್ಲಿರುವಂಥ ಗ್ರೌಂಡಲ್ಲಿ, ಆ ಗ್ರೌಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆದರೆ ಪೊಲೀಸರಿಗೆ ಇವರು ಇದೇ ಭಾಗದಲ್ಲಿದ್ದಾರೆ, ಇಲ್ಲೇ ಇದ್ದಾರೆ ಅನ್ನೋದು ಗೊತ್ತಿರುತ್ತೆ. ಹೀಗಾಗಿ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಏನು ಮಾಡ್ತಾರೆ ಅಂದರೆ 4 ದಿಕ್ಕಿನಿಂದ ಸರೌಂಡ್ ಆಗ್ತಾರೆ. ಆ ಸಮಯದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಏರ್ ಫೈರ್ ಮಾಡ್ತಾರೆ. ಏರ್ ಫೈರ್ ಆದ ನಂತರ ಇಬ್ಬರ ಕಾಲಿಗೆ ಅಂತ ಹೇಳಿದ್ರೆ ಕಾಲಿಗೆ ಗುಂಡಾರಿಸ್ತಾರೆ. ಗುಂಡಾರಿಸಿ ಹಿಡಿತಾರೆ. ಹಿಡಿದಾದ ನಂತರ ಸಂಪೂರ್ಣ ಅಂತ ಹೇಳಿದ್ರೆ ಆ ಎಲ್ಲರನ್ನೂ ಹಿಡಿತಾರೆ. ಸೊ ಹಾಗಾದರೆ ಈ ಹತ್ಯೆ ಯಾಕೆ ನಡೀತು ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು ಪ್ರಶ್ನೆ. ಯಾಕೆಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಇವರ ಯಜಮಾನ್ರು ಏನಿದ್ರು ಕದಿರೇಶ್ ಅಂಥೇಳಿ. ಸೊ ಇವರೆಲ್ಲ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇವ್ರದ್ದೆಲ್ಲ ರೌಡಿಸಮ್ಮು ಇನ್ನೊಂದು ಎಲ್ಲ ನಡೀತಾ ಇತ್ತು. ಹೀಗಾಗಿ ಇವರು ಆ ರೌಡಿಸಮ್ ಆದ ನಂತರ ಆ ಭಾಗದಲ್ಲಿ ಚುನಾವಣೆ ನಿಲ್ಲಬೇಕು, ಇಲೆಕ್ಷನ್ ನಿಲ್ಲಬೇಕಂಥೇಳಿ ಈ ಕದಿರೇಶ್ ಸುಮಾರು ಪ್ರಯತ್ನ ಪಡ್ತಾ ಇದ್ರು. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ರೌಡಿಸಮ್ ಎಲ್ಲ ಇರುವುದರಿಂದ ಇವ್ರಿಗೆ BBMP ಟಿಕೆಟ್ ಸಿಗೋದಿಲ್ಲ. ಇದೇ ಕಾರಣಕ್ಕೆ ಏನು ತಮ್ಮ ಪತ್ನಿ ಅಂತ ಹೇಳಿದ್ರೆ ರೇಖಾ ಅವರಿದ್ದಾರೆ, ಅವ್ರಿಗೆ 2010ರಲ್ಲಿ ಇವ್ರಿಗೆ ಚುನಾವಣೆ ಟಿಕೆಟನ್ನು ಕೊಡಿಸ್ತಾರೆ. ಚುನಾವಣೆ ಟಿಕೆಟ್ ಕೊಟ್ಟಾದ ನಂತರ ಇವರೇನಂದರೆ 2010ರಿಂದ 15ರವರೆಗೆ ಅಲ್ಲಿ ಅಂತ ಹೇಳಿದ್ರೆ ಕಾರ್ಪೊರೇಟರ್ ಆಗಿರ್ತಾರೆ ಆ ಭಾಗಕ್ಕೆ. ಕಾರ್ಪೊರೇಟರ್ ಆದಾಗ ತಮ್ಮ ಕೆಲಸವನ್ನು ಅದ್ಭುತವಾಗಿ ಮಾಡ್ತಾರೆ. ಅಂತ ಹೇಳಿದ್ರೆ ಏನು ಈ ಹೊಲಿಗೆ ಮಷೀನ್ ಇರ್ಬೋದು, ಬೇರೆ ಬೇರೆ ಮಹಿಳೆಯರಿಗೆ ಬರುವಂಥ ಸವಲತ್ತುಗಳಿರ್ಬೋದು, ಅಥವಾ ಅಲ್ಲಿರುವಂಥ ಬಡವರಿಗಿರ್ಬೋದು, ಎಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೊಡೋದಿರ್ಬೋದು, ಈ ರೀತಿ ಬಡವರಿಗಾಗುವಂಥ ಕೆಲಸವನ್ನು ಸುಮಾರು ಮಾಡ್ತಾರೆ. ಆಮೇಲೆ BBMPಯಿಂದ ಅನುದಾನವನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ಹೀಗಾಗಿ ಇವರು ಮತ್ತೆ ಆಯ್ಕೆ ಆಗ್ತಾರೆ. ಅಂದರೆ 2015ರಲ್ಲಿ ಮತ್ತೆ ಮರು ಚುನಾವಣೆ ಆಗುತ್ತೆ, ಆಯ್ಕೆ ಆಗ್ತಾರೆ. ಅದಾಗಿ ಅಂತ ಹೇಳಿದ್ರೆ 2018 ಇವರ ಪತಿ ಏನಿರ್ತಾರೆ ಅವರಲ್ಲಿ ಒಂದು ಧಾರ್ಮಿಕ ಅಂತ ಹೇಳಿ ಅನ್ನ ಸಂತರ್ಪಣೆ ಈ ರೀತಿ ಕಾರ್ಯಕ್ರಮ ನಡೀತಾ ಇರುತ್ತೆ ಇದೇ ಭಾಗದಲ್ಲಿ. ಆ ಸಮಯದಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗನೇ ಇವ್ರದ್ದು ಏನಂದ್ರೆ ಇನ್ನೊಂದು ಟೀಮ್, ಎದುರಾಳಿ ಟೀಮ್ ಏನಿದೆ ಅವ್ರ ಮೇಲೆ ಭೀಕರವಾಗಿ ಹಲ್ಲೆ ಮಾಡ್ತಾರೆ. ಅಂತ ಹೇಳಿದ್ರೆ ಮಚ್ಚಿನಿಂದ ದಾಳಿ ಮಾಡ್ತಾರೆ. ಆಗ ಅವರಲ್ಲಿ ಕೊನೆ ಉಸಿರು ಎಳಿತಾರೆ. ರೇಖಾ ಕದಿರೇಶ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮದಂತ ಹೇಳಿದ್ರೆ ತಮ್ಮ ಪಾಡಿ ತಾವು ತಮ್ಮ ಮತ್ತೆ ಆ ಜನಸೇವೆ ಅಂತ ಹೇಳಿದ್ರೆ ಆ ತಮ್ಮದೇನು ಜನಪ್ರತಿನಿಧಿಗಳ ಕೆಲಸ ಇದೆ ಅದನ್ನು ತುಂಬ ಮುಂದುವರಿಸ್ತಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಏನು ಅವ್ರ ಯಜಮಾನರಿರ್ತಾರೆ ಅವರ ಕುಟುಂಬದವರನ್ನ ಹೆಚ್ಚು ಅಂತ ಹೇಳಿದ್ರೆ ನಿರ್ಲಕ್ಷ್ಯ ಮಾಡಿರ್ತಾರೆ ಅನ್ನುವಂಥದ್ದು ಅವ್ರ ಕುಟುಂಬದವ್ರಿಗೆ ಅಂದರೆ ಅವರ ಗಂಡನ ಕುಟುಂಬದವ್ರಿಗೆ ಇರುತ್ತೆ. ಹೀಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಕೊಲೆಗೆ ಸಂಚು ರೂಪಿಸ್ತಾರೆ. ಇದು ಪೊಲೀಸ್ ತನಿಖೆಯಿಂದ ಹೊರಗೆ ಬರುತ್ತೆ. ಕದಿರೇಶ್ ಅವರ ಅಕ್ಕ ಮಾಲಾ ಅಂತಿರ್ತಾರೆ, ಇವರು ಮತ್ತೆ ಪೀಟರ್, ರೇಖಾ ಕದಿರೇಶ್ ಅವರ ತನ್ನ ಆಫೀಸಲ್ಲಿ ಇರುವಂಥ ಪೀಟರು, ಇವರಿಬ್ಬರೂ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿ ಮುಂದೆ ರಾಜಕೀಯದಲ್ಲಿ ಇದೇ ರೀತಿ ರಾಜಕೀಯದಲ್ಲಿ ಬೆಳೆದ್ರೆ ತುಂಬ ಸಮಸ್ಯೆಗಳಾಗ್ತವೆ ಅಂಥೇಳಿ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಆಮೇಲೆ ಜನಪ್ರಿಯತೆ ಬೇರೆ ತುಂಬ ದೊಡ್ಡ ಮಟ್ಟದಲ್ಲಿದೆ ರೇಖಾ ಕದಿರೇಶ್ ಅವ್ರಿಗೆ, ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಇವ್ರು ಏನು ಮಾಡ್ತಾರೆ ಅಂದರೆ ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿದಂಥವ್ರು ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಸೊ ಒಟ್ಟಾರೆ ಒಂದು ಟೀಮ್ನ ಸೆಟ್ ಮಾಡಿ ಇವ್ರ ಮೇಲೆ ದಾಳಿ ಮಾಡ್ತಾರೆ. ಇದು ಪೊಲೀಸ್ ತನಿಖೆ ನಂತರ ಗೊತ್ತಾಗುತ್ತೆ ಏನಾಯ್ತಂತ. ಸೊ ಕುಟುಂಬದಲ್ಲಿ ನಡೆದಂಥದ್ದು ಅಂತ ಹೇಳಿದ್ರೆ ಕದಿರೇಶ್ ಅವರ ಸಿಸ್ಟರ್ ಇದರಲ್ಲಿ ಪೀಟರು, ಇವರಿಬ್ರು ಮಾಸ್ಟರ್ ಮೈಂಡ್ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ. ಇದಾದ ನಂತರ ಎಲ್ಲರನ್ನೂ ಅಂತ ಹೇಳಿದ್ರೆ 7 ಜನನ ಬಂಧಿಸಿ ವಿಚಾರಣೆ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಸುಮಾರು 780 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಸೊ ಇದು ವಿಚಾರಣೆ ಶುರುವಾಗುತ್ತೆ. ವಿಚಾರಣೆ ಮಧ್ಯದಲ್ಲಿ ಮಾಲಾ ಅನ್ನೋರು ಅಂದರೆ ಕದಿರೇಶ್ ಅವರ ಅಕ್ಕ
ಅವ್ರು ಮೃತಪಡ್ತಾರೆ. ಅವ್ರಿಗೆ 63 ವರ್ಷ ಆಗಿರುತ್ತೆ ಆಗಲೇ. ಇದಾದ ನಂತರ ಇನ್ನು ಉಳಿದಂಥ 6 ಜನರಿಗೆ 2.5 ವರ್ಷದ ನಂತರ, ಅಂದರೆ ರೇಖಾ ಕದ್ರೇಶ್ ಅವರ ಹತ್ಯೆಯಾಗಿ 2.5 ವರ್ಷದ ನಂತರ ಇನ್ನು 6 ಜನರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಒಟ್ಟು ಇಲ್ಲಿ 7 ಜನರಿಗೂ ಜೀವಾವಧಿ ಶಿಕ್ಷೆ, ಅದರಲ್ಲೊಬ್ರು ಈಗಾಗಲೇ ಮೃತಪಟ್ಟಿದ್ರಿಂದ ಈಗ 6 ಜನರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಸೊ ಇದಾಗಿತ್ತು ರೇಖಾ ಕದ್ರೇಶ್ ಅವರ ಹತ್ಯೆ ಆದಾಗ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು ಈ ವಿಷಯ. ಆದರೆ ಅದಾದ ನಂತರ ಹತ್ಯೆ ಮಾಡಿದವ್ರಿಗೆ ಏನು ಶಿಕ್ಷೆ ಆಯಿತು, ಅದಾದ ನಂತರ ಹತ್ಯೆಗೆ ಕಾರಣ ಏನು ಅನ್ನುವಂಥದ್ದು ಇದೇ ಕಾರಣವಾಗಿತ್ತು. ಹೀಗಾಗಿ ಅದರಲ್ಲಿ ಪಾಲ್ಗೊಂಡಂಥವ್ರಿಗೆ ಎಲ್ಲರಿಗೂ ಶಿಕ್ಷೆ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.